ತಹಶೀಲ್ದಾರ್ ಅವರ ಆದೇಶವನ್ನೇ ಧಿಕ್ಕರಿಸಿ ಇಲ್ಲಿ ಪ್ರವಾಸಿಗರು ಬಲಮುರಿ ಮತ್ತು ಎಡಮುರಿಯಲ್ಲಿ ತಮ್ಮದೇ ದರ್ಬಾರನ್ನ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುವ ಸಾಲು ಸಾಲು ದುರ್ಘಟನೆಗಳು ಕಣ್ಮುಂದೆ ಇದ್ದರೂ ಜನ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಮೋಜು ಮಸ್ತಿ ಹಾಗೂ ಕೆಲಕಾಲದ ಮನರಂಜನೆಗಾಗಿ ಮಾತ್ರ ಅಪಾಯವನ್ನು ಕೂಡ ಲೆಕ್ಕಿಸದೆ ತಮ್ಮ ಅಮೂಲ್ಯವಾದ ಜೀವವನ್ನೇ ಪಣಕ್ಕಿಟ್ಟು ನೀರಿಗಿಳಿಯುತ್ತಿದ್ದಾರೆ. ತಾಲೂಕು ದಂಡಾಧಿಕಾರಿಗಳ ನಿಷೇಧಾಜ್ಞೆಯನ್ನು ಕೂಡ ಗಾಳಿಗೆ ತೂರಿ ಕೆಲ ವ್ಯಾಪಾರಿಗಳ ಕುಮ್ಮಕ್ಕಿನಿಂದ ನದಿಯಲ್ಲಿ ಚೆಲ್ಲಾಟವಾಡ್ತಾ ಇದ್ದಾರೆ. ಹೌದು, ಇದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಲಮುರಿ ಎಡಮುರಿ ಸೇರಿದಂತೆ ಕಾವೇರಿ ನದಿ ತೀರದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ. ಇತ್ತೀಚೆಗೆ ಕೆಆರ್ ನಗರ, ಪಿರಿಯಾಪಟ್ಟಣ, ತಲಕಾಡು ಸೇರಿದಂತೆ ಹಲವೆಡೆ ನದಿಯಲ್ಲಿ ಮುಳುಗಿ ಹಲವರು ಸಾವನ್ನಪ್ಪಿದಂಥ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣ ತಾಲೂಕು ದಂಡಾಧಿಕಾರಿಯಾದಂಥ ಚೇತನಾ ಯಾದವ್ ರವರು ಆದೇಶವನ್ನು ಕೂಡ ಹೊರಡಿಸಿದ್ರು. ಬಲಮುರಿ ಎಡಮುರಿ ಪ್ರವಾಸಿ ತಾಣಗಳು ಸೇರಿದಂತೆ ಕಾವೇರಿ ನದಿ ಪ್ರದೇಶಗಳಿಗೆ ಪ್ರವಾಸಿಗರು ಮತ್ತು ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಿ ಆದೇಶವನ್ನು ಹೊರಡಿಸಿದ್ರು. ಆದರೆ ಮಂಗಳವಾರ ಬೆಳಗ್ಗೆ ಮಹಿಳೆಯರು, ಮಕ್ಕಳು ಸೇರಿದಂತೆ ಸುಮಾರು 100 ಪ್ರವಾಸಿಗರು ಬಲಮುರಿಯಲ್ಲಿ ನದಿಗೆ ಇಳಿದಿದ್ರು. ಅಡ್ಡಲಾಗಿ ನಿರ್ಮಿಸಿರುವ ಕಾಂಕ್ರೀಟ್ ತಡೆಗೋಡೆ ಬಳಿ ನೀರಿನಲ್ಲಿ ಆಟವಾಡುತ್ತಿದ್ರು. ಹಲವರು ಅಪಾಯದ ಅರಿವಿಲ್ಲದೆ ಜಾರು ಬಂಡೆಗಳ ಮೇಲೆ ನಿಂತು ಸುರಿಯುವ ನೀರಿಗೆ ತಲೆಯೊಡ್ಡಿದ್ರು. ನೀರಿನಲ್ಲಿ ಇಳಿಯದಂತೆ ಸ್ಥಳೀಯರು ಎಚ್ಚರಿಕೆ ನೀಡ್ತಾ ಇದ್ರು ಕೂಡ ನೀರಿನಲ್ಲಿ ನಿರ್ಲಕ್ಷ್ಯದಿಂದ ಆಟವಾಡಬೇಡಿ, ಯಾವ ಸಂದರ್ಭದಲ್ಲಿ ಏನಾಗುವುದೋ ಗೊತ್ತಾಗುತ್ತಿಲ್ಲ ಅಂತ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಕೂಡ ನಡೆಸಿದ್ರು. ಆದರೆ ಪ್ರವಾಸಿಗರು ಮಾತ್ರ ಯಾವುದಕ್ಕೂ ಕಿವಿಗೊಡದೆ ಅಪಾಯಕಾರಿ ಸ್ಥಳಗಳಲ್ಲಿ ಚೆಲ್ಲಾಟ ಮುಂದುವರೆಸಿದ್ರು. ತಾಲೂಕು ದಂಡಾಧಿಕಾರಿಗಳು ಏಪ್ರಿಲ್ 16ರಂದು ಆದೇಶ ಹೊರಡಿಸಿದ ಬಳಿಕ ಪ್ರವಾಸಿಗರು ಪ್ರವೇಶಿಸದಂತೆ ನಿಗಾ ವಹಿಸಲು ಕೆಆರ್ಎಸ್ ಠಾಣೆ ಪೊಲೀಸ್ ಸಿಬ್ಬಂದಿ ಹಾಗೂ ಹೋಂಗಾರ್ಡ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು. 5-6 ದಿನ ಗೇಟ್ ದಾಟಿ ಯಾರೂ ನುಸುಳದಂತೆ ಭಾರೀ ಕಟ್ಟೆಚ್ಚರವನ್ನೇನೋ ವಹಿಸಿದ್ರು. ಆದರೆ ಬ್ಯಾರಿಕೇಡ್ ಅಳವಡಿಸಿ ದೊಡ್ಡ ಸೂಚನಾ ಫ್ಲೆಕ್ಸ್ ಹಾಕಿ ವಾಹನಗಳನ್ನು ವಾಪಸ್ ಕೂಡ ಕಳುಹಿಸಲಾಯಿತು. ಆದರೆ ಇದೆಲ್ಲ ಆರಂಭಿಕ ಶೂರತ್ವ ಎಂಬುದು ಇಂದು ಸಾಬೀತಾಗಿದೆ. ಕಟ್ಟುನಿಟ್ಟಿನ ಆದೇಶವಿದ್ರೂ ಕೂಡ 100 ಪ್ರವಾಸಿಗರು ನದಿಗಿಳಿದು ಮೋಜು ಮಸ್ತಿ ಮಾಡಲು ಮುಕ್ತಗೊಳಿಸಿದ್ದಾರೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ನದಿ ಪ್ರದೇಶದುದ್ದಕ್ಕೂ ಪ್ರವಾಸಿಗರನ್ನ ತಡೆಯಲು ಸಿಬ್ಬಂದಿ ನಿಯೋಜಿಸುವುದು ಕಷ್ಟ. ಸಿಬ್ಬಂದಿ ಕೊರತೆಯಿಂದಾಗಿ ನಿಗಾ ವಹಿಸಲು ಆಗ್ತಾ ಇಲ್ಲ. ಪೊಲೀಸರು ದೈನಂದಿನ ಕರ್ತವ್ಯ, ವಿಐಪಿ ಭದ್ರತಾ ವ್ಯವಸ್ಥೆ ಸೇರಿದಂತೆ ಇತರ ತುರ್ತು ಕಾರ್ಯಗಳಿಗೆ ನಿಯೋಜಿಸಿರುವುದರಿಂದ ಪ್ರವಾಸಿ ತಾಣಗಳ ಪ್ರವೇಶ ದ್ವಾರಗಳನ್ನು ಕಾಯಲು ಸಾಧ್ಯವಾಗುತ್ತಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾನು ನೀರೊಳಗೆ ಹೋಗ್ತೀನಿ. ನಾನು ಹೋಗ್ತೀನಿ. ಬಾ, 2 ನಿಮಿಷ ಕಾಲ ಬರಲ್ಲ ಅವ್ರು ಬಂದು